Hello everyone, welcome to Sanmargaha classes. Next question from Justice Above Self. The word for abide is the other word for abide. Abide ಅಂತಂದ್ರೆ ಏನು ಅಂತ ಕೇಳಿದ್ದಾರೆ ಮಕ್ಕಳು. ಆಪ್ಷನ್ ಎ ಎಕ್ಸೆಪ್ಟ್, ಆಪ್ಷನ್ ಬಿ ಡಿಫೆಂಡ್, ಆಪ್ಷನ್ಸ್ ಇಲ್ಲ, ನಿಮ್ಗೆ ಬ್ರಾಕೆಟ್ ಅಲ್ಲಿ ವರ್ಡ್ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು ಸರಿಯಾದ ಉತ್ತರವನ್ನ. ಓಕೆನಾ? ಸೊ ಎಕ್ಸೆಪ್ಟ್, ಡಿಫೆಂಡ್, ರಿಜೆಕ್ಟ್, ಸಜೆಸ್ಟ್. ಸೊ ಎಕ್ಸೆಪ್ಟ್ ಅಂತಂದ್ರೆ ಏನು ಮಕ್ಕಳೇ? ಒಪ್ಪಿಕೊಳ್ಳುವುದು. ಡಿಫೆಂಡ್ ಅಂತಂದ್ರೆ ಅದನ್ನ ನಾವು ಸಮರ್ಥಿಸಿಕೊಳ್ಳುವುದು, ಡಿಫೆಂಡ್. ಓಕೆನಾ? ರಿಜೆಕ್ಟ್ ಮೀನ್ಸ್ ನಿರಾಕರಿಸು. ಸಜೆಸ್ಟ್ ಅಂತಂದ್ರೆ ಸಲಹೆಯನ್ನ ಕೊಡುವುದು. ಎಕ್ಸೆಪ್ಟ್ ಅಂತಂದ್ರೆ ಏನು ಮಕ್ಕಳೇ? ಒಪ್ಪಿಕೊಳ್ಳುವುದು. ಓಕೆ, ಎಕ್ಸೆಪ್ಟ್ ಅಂತಂದ್ರೆ ಒಪ್ಪಿ. ಡಿಫೆಂಡ್ ಮೀನ್ಸ್ ಸಮರ್ಥನೆ, ಸಮರ್ಥಿಸಿಕೊಳ್ಳುವುದು. ಓಕೆನಾ? ರಿಜೆಕ್ಟ್ ಮೀನ್ಸ್ ನಿರಾಕರಿಸಿ, ತಿರಸ್ಕಾರ. So another word for abide is accept. Okay, answer is accept. Thank you. Hello everyone, welcome to Sanmargaha classes. Next question from Justice Above Self. So ಇಲ್ಲಿ ನಿಮ್ಗೆ ಏನ್ ಕೇಳಿದ್ದಾರೆ ಮಕ್ಕಳೇ? ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದೇರ್ ಸಿನೋನಿಮ್ ಇನ್ ಕಾಲಮ್ ಬಿ. ಓಕೆ, ಸೊ ಸಿನೋನಿಮ್ ಅಂತಂದ್ರೆ ಏನು? ಸಮಾನಾರ್ಥಕ ಪದಗಳು ಅಲ್ವಾ? ಸಮಾನಾರ್ಥಕ, ಒಂದೇ ರೀತಿಯ ಅರ್ಥವನ್ನು ಕೊಡುವಂತಹ ಪದಗಳು. ಓಕೆನಾ? ಸೊ ಅದನ್ನ ನಾವು ಸಿನೋನಿಮ್ಸ್ ಅಂತ ಹೇಳ್ತೀವಿ. ಸೊ ದ ವರ್ಡ್ಸ್ ದಟ್ ಗಿವ್ ಸಿಮಿಲರ್ ಮೀನಿಂಗ್. ಓಕೆ, the words that give similar meanings are called synonyms. Okay, here column A nalli ಏನು ಕೊಟ್ಟಿದ್ದಾರೆ? First one is abide by, second one beast, third one propose, fourth one obvious, seldom and realize. Okay, column B has animal, aware of, rarely, accept, suggest, clear. ಓಕೆ, ಸೊ ಇದರಲ್ಲಿ ಯಾವುದನ್ನ ನೀವು ಸೆಲೆಕ್ಟ್ ಮಾಡ್ತೀರಾ? ಸೊ ಮ್ಯಾಚ್ ಹೇಗೆ ಮಾಡ್ತೀರಾ? ಅಬೈಡ್ ಬೈ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಇವಾಗ ಅಷ್ಟೇ ಹೇಳಿದೆ. ಅಬೈಡ್ ಅಂತಂದ್ರೆ ಏನು ಮಕ್ಕಳೇ? ಟು ಎಕ್ಸೆಪ್ಟ್. ಓಕೆ, ಅಬೈಡ್ ಮೀನ್ಸ್ ಟು ಎಕ್ಸೆಪ್ಟ್. ಸೊ ಅಬೈಡ್ಗೆ ಸಮಾನಾರ್ಥಕ ಪದ ಆರ್ ಸಿನೋನಿಮ್ ಯಾವ್ದಾಗುತ್ತೆ ಮಕ್ಕಳೇ? ಎಕ್ಸೆಪ್ಟ್. ಫಸ್ಟ್ ಒನ್ ಐ ವಿಲ್ ರೈಟ್ ಒನ್ ಹಿಯರ್. ಓಕೆ, second one beast. Beast means animal. Third one propose. Propose means suggest. The similar meaning is suggest. Proposed some idea, suggested some idea agat. Okay, obvious. Obvious ಅಂತಂದ್ರೆ clear ಅಲ್ವಾ? D, clear, obviously, clearly. Okay, fifth one seldom. Seldom means seldom ಅಂತಂದ್ರೆ ರೇರ್ಲಿ, ತುಂಬಾ ವಿರಳವಾದ ಅಂತ ಹೇಳ್ತೀವಿ, ರೇರ್ಲಿ. ಓಕೆ, ಫಿಫ್ತ್ ಒನ್. ಸಿಕ್ಸ್ತ್ ಒನ್ ರಿಯಲೈಸ್. ಐ ರಿಯಲೈಸ್ ಸಮಥಿಂಗ್ ಅಂದ್ರೆ ನನಗೇನೋ ವಿಷಯ ಗೊತ್ತಾಯ್ತು ಅಥವಾ ನನಗೆ ಅರಿವಾಯ್ತು ಅಂತ ಹೇಳೋದಕ್ಕೆ ರಿಯಲೈಸ್ ಅಂತ ಹೇಳ್ತೀವಿ. ಅವೇರ್ ಆಫ್ ಅನ್ನೋದು ಸರಿಯಾದ ಅಥವಾ ಒಂದೇ ರೀತಿಯ ಮೀನಿಂಗ್ ಕೊಡುತ್ತೆ. ಓಕೆ, ಸೊ ಅಬೈಡ್ ಬೈ, accept, beast, animal, propose, suggest, obvious, clear, seldom, rarely, and realize means aware of. These are the synonyms. Okay, thank you.